ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಶ್ರೀ 1008 ಭಗವಾನ್ ಮಹಾವೀರ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಪರಮ ಪೂಜ್ಯ ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ್ ಕಿ ಜೈ ಹೋ. ಪರಮ ಪೂಜ್ಯ ವಿದ್ಯಾಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ಮಹಾನಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ವಿದಿತ ಸಾಗರ महाराज की जय हो. मुनिश्री प्रणम्य सागर महाराज की जय हो. जिनवाणी माता की जय हो. अहिंसा परमो धर्म की जय हो. परम पूज्य आचार्य श्री सकल कीर्ति विरचित ಶ್ರೀ ಮಹಾವೀರ ಪುರಾಣ. ಕರ್ಮಶತ್ರುಗಳ ನಾಶ ಮಾಡಿದರು, ವೀರ ಪ್ರಭುಗಳು ಆತ್ಮಲೀನರಾದರು, ಜಗದ್ವಂದ್ಯರಾದರು ವೀರ ಜಿನೇಶ್ವರರು, ಅನುದಿನ ಭಕ್ತರು ವಂದಿಸುವರು. ಯಾರು ಕರ್ಮರೂಪಿ ಶತ್ರುಗಳನ್ನು ನಾಶ ಮಾಡಿದ್ದಾರೆಯೋ, ಯಾರು ಯಾವಾಗಲೂ ಆತ್ಮ ಅನುಭವ ಮಾಡುತ್ತಾರೋ ಮತ್ತು ಜಗದ್ವಂದ್ಯರಿದ್ದಾರೆಯೋ, ಆ ವೀರ ಭಗವಾನರಿಗೆ ಈ ದೀನರು ಭಕ್ತಿವಶದಿಂದ ವಂದನೆ ಮಾಡುತ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಮಹಾವೀರ ಪ್ರಭುಗಳಿಗೆ ಅಕಸ್ಮಾತ್ ವೈರಾಗ್ಯ ಉತ್ಪನ್ನವಾಯಿತು ಮತ್ತು ಅವರು ಸಾಂಸಾರಿಕ ಭೋಗಗಳಿಂದ ತಕ್ಷಣ ವಿರಕ್ತರಾದರು. ಅವರು ತಮ್ಮ ವೈರಾಗ್ಯದಲ್ಲಿ ವೃದ್ಧಿಯಾಗುವ ಉದ್ದೇಶದಿಂದ 12 ಭಾವನೆಗಳನ್ನು ಚಿಂತನೆ ಮಾಡತೊಡಗಿದರು ಎಂಬುದು ಹೇಳಲಾಗಿದೆ. ಆ 12 ಭಾವನೆಯನ್ನು ಇವತ್ತು ನಾವು ತಿಳಿದುಕೊಳ್ಳಲು ಇದ್ದೇವೆ. ಅನಿತ್ಯ, ಆಶರಣ, ಸಂಸಾರ, ಏಕತ್ವ, ಅನ್ಯತ್ವ, ಅಸುಚಿ, ಆಶ್ರವ, ಸಂವರ, ನಿರ್ಜರ, ಲೋಕ, ಬೋಧಿದುರ್ಬಲ ಮತ್ತು ಧರ್ಮ. ಈ ಪ್ರಕಾರವಾಗಿ 12 ಭಾವನೆಗಳಿವೆ. ಇವು ವೈರಾಗ್ಯವನ್ನು ಪುಷ್ಟಿ ಮಾಡುತ್ತವೆ. 12 ಭಾವನೆಯಲ್ಲಿ ಮೊದಲನೆಯ ಭಾವನೆ ಅನಿತ್ಯ ಭಾವನೆ. 3 ಲೋಕಗಳಲ್ಲಿಯ ಎಲ್ಲ ಜೀವಿಗಳು ಆಯು ಯಮರಾಜನಿಂದ ಆವರಿಸಲ್ಪಟ್ಟಿವೆ. ಯೌವನವು ವೃದ್ಧಾವಸ್ಥೆಯಲ್ಲಿಯ ಮುಖದಲ್ಲಿದೆ. ಈ ಶರೀರವು ರೋಗರೂಪಿ ಸರ್ಪದ ಮನೆಯಿದೆ. ಇಂದ್ರಿಯ ಸುಖವು ಕ್ಷಣಭಂಗುರವಾಗಿದೆ. ಆದರೆ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳು ಸುಂದರವಾಗಿ ಕಂಡರೂ
ಅವೆಲ್ಲವೂ ಕರ್ಮಗಳಿಂದ ಉತ್ಪನ್ನವಾಗಿರುತ್ತವೆ ಮತ್ತು ಸಮಯ ಬಂದೊಡನೆ ಸ್ವತಃ ನಾಶ ಹೊಂದುತ್ತವೆ. ಕೋಟಿ ಜನ್ಮಗಳಿಂದಲೂ ಸಹ ದುರ್ಬಲವಾಗಿ ದೊರೆತ ಮನುಷ್ಯಾಯು ಋತ್ವಿನಿಂದ ಕ್ಷಣಾರ್ಧದಲ್ಲಿ ನಾಶ ಹೊಂದುತ್ತವೆ. ಅಂದ ಬಳಿಕ ಉಳಿದ ವಸ್ತುಗಳಿದ್ದೇನು ಹೇಳುವುದು? ಸ್ಥಿರವಿಲ್ಲವು ಕಲ್ಪನೆ ಮಾಡುವುದಾದರೂ ಹೇಗೆ? ಅವುಗಳ ಸರ್ವನಾಶ ಮಾಡುವಂತಹ ಯಮರಾಜನು ಹುಟ್ಟಿನಿಂದ ಹಿಡಿದು ಸಮಯ ಮುಂತಾದವುಗಳ ಲೆಕ್ಕದ ಪ್ರಕಾರ ಜೀವನನ್ನು ತನ್ನ ಹತ್ತಿರ ಎಳೆದುಕೊಂಡು ಒಯ್ಯುತ್ತಾನೆ. ಯೌವನವು ಸುಖ ಮುಂತಾದವುಗಳ ಪ್ರಾಪ್ತಿಯಾಗುವುದರಿಂದ ಜೀವಿಗಳಿಗೆ ಪ್ರಿಯವಾಗಿದೆ. ಆದರೆ ಇದೂ ಕೂಡ ವ್ಯಾಧಿ ರೋಗ ಮರಣದಿಂದ ತಿರುಗಿಸಿ ಕ್ಷಣಾರ್ಧದಲ್ಲಿ ಮೋಡಗಳಂತೆ ನಾಶವಾಗುತ್ತವೆ. ಆದ್ದರಿಂದ ಕೆಲವು ಯವನ ಪುರುಷರು ರೋಗರೂಪಿ ಅಗ್ನಿಯಿಂದ ಸುಡುತ್ತಲಿದ್ದಾನೆ ಮತ್ತು ಕೆಲವರು ಕಾರಾಗೃಹರೂಪಿ ಮನೆಯಲ್ಲಿ ಬಂಧಿತರಾಗಿದ್ದು ಅನೇಕ ಪ್ರಕಾರದ ದುಃಖಗಳನ್ನು ಅನುಭವಿಸುತ್ತಾರೆ. ನರಕ ಮುಂತಾದವುಗಳ ಕಾರಣ ನಿಂದನೀಯ ಕಾರ್ಯವೂ ಸಹ ಚಂಚಲ ಮತ್ತು ಸಾರಹೀನ ಇದೆ. ಚಕ್ರವರ್ತಿಯ ರಾಜ್ಯಲಕ್ಷ್ಮಿ ಮುಂತಾದವುಗಳು ಸಹ ಮೋಡಗಳ ನೆರಳಿನ ಸಮಾನ ನಾಶವಾಗುವಂತಿದೆ ಮತ್ತು ಚಂಚಲ ಇವೆ. ಆಗ ಎರಡನೆಯುಗಳ ಸ್ಥಿರತೆಯು ಹೇಗಿರಲು ಸಾಧ್ಯವಿದೆ? ಈ ಪ್ರಕಾರ ಸಂಸಾರದ ಎಲ್ಲ ವಸ್ತುಗಳು ಕ್ಷಣಭಂಗುರ ಇವೆ. ಆದ್ದರಿಂದ ಬುದ್ಧಿವಂತರು ಯಾವಾಗಲೂ ಮೋಕ್ಷ ಪ್ರಾಪ್ತಿಯ ಸಾಧನೆ ಮಾಡುವುದು ಯೋಗ್ಯವಾಗಿದೆ. ಇನ್ನು ಎರಡನೆಯ ಭಾವನೆ ಆಶರಣ ಭಾವನೆ. ಯಾವ ಪ್ರಕಾರ ನಿರ್ಜನ ಅರಣ್ಯದಲ್ಲಿ ಸಿಂಹದ ಕೈಯಲ್ಲಿ ಬಂದಂಥ ಬಾಲಕನು ಯಾರಿಗೂ ಶರಣಾಗಲು ಸಾಧ್ಯವಾಗುವುದಿಲ್ಲ, ಅದೇ ಪ್ರಕಾರ ಸಂಸಾರದಲ್ಲಿ ಪ್ರಾಣಿಗಳ ರೋಗ ಮತ್ತು ಮರಣದಿಂದ ರಕ್ಷಿಸುವವರು ಯಾರೂ ಇಲ್ಲವೇ ಇಲ್ಲ. ಯಾವ ಪ್ರಾಣಿಗೆ ಯಮರಾಜನು ತೆಗೆದುಕೊಂಡು ಹೋಗುವಾಗ ಅವನನ್ನು ಇಂದ್ರ, ಚಕ್ರವರ್ತಿ, ದೇವ ಮತ್ತು ವಿದ್ಯಾಧರ ಮುಂತಾದವರೆಲ್ಲರೂ ಒಂದು ಕ್ಷಣದ ಸಲುವಾಗಿಯೂ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಜವಾಗಿಯೂ ಯಾವಾಗ ಕಾಲವು ಸಮಕ್ಷಮವು ಬರುತ್ತದೋ ಆಗ ಮಂತ್ರ ಮುಂತಾದವು ಮತ್ತು ಎಲ್ಲ ಔಷಧಿಗಳು ವ್ಯರ್ಥವಾಗುತ್ತವೆ. ಜಗತ್ತಿನಲ್ಲಿ ಭವ್ಯರ ರಕ್ಷಣೆಯನ್ನು ಮಾಡುವನು ಯಾರೆಂದರೆ ಕೇವಲ ಜಿನೇಂದ್ರ ದೇವನೊಬ್ಬನೇ. ಸಾಧು ಮತ್ತು ಕೇವಲಿಗಳ ಮೂಲಕ ಮಾಡಿದ ಉಪದೇಶವೇ ಧರ್ಮವಿದೆ. ಇದರ ಹೊರತು ತಪ, ದಾನ, ಜಿನಪೂಜೆ, ಜಪ, ರತ್ನತ್ರಯ ಮುಂತಾದವುಗಳು ಅನಿಷ್ಟ ಮತ್ತು ಪಾಪಗಳ ನಾಶಕವಿವೆ. ಯಾವ ಬುದ್ಧಿವಂತನು ಸಂಸಾರದಿಂದ ಭಯಭೀತನಾಗಿ ಅರಹಂತ ಮುಂತಾದವರ ಶರಣ ಹೊಂದುತ್ತಾನೋ ಅವರೇ ಬೇಗನೆ ಅವರಂತೆಯೇ ಗುಣಗಳ ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅಂದರೆ ಯಾವ ಮೂರ್ಖರು
ಚಂಡಿ, ಕ್ಷೇತ್ರಪಾಲ ಮುಂತಾದ ಮಿಥ್ಯ ದೇವತೆಗಳಿಗೆ ಶರಣಾಗುತ್ತಾರೋ ಅವರು ನರಕರೂಪಿ ಸಮುದ್ರದಲ್ಲಿ ಬೀಳುತ್ತಾರೆ. ಹೀಗೆ ವಿಚಾರ ಮಾಡಿ ಬುದ್ಧಿವಂತರು ಪಂಚ ಪರಮೇಷ್ಠಿಗಳ ಹಾಗೂ ತಪ, ಧರ್ಮ ಮುಂತಾದವುಗಳಿಗೆ ಶರಣಾಗಬೇಕು. ಇವರು ನಮ್ಮ ಎಲ್ಲ ದುಃಖಗಳನ್ನು ನಾಶಗೊಳಿಸುವಂಥವರಿದ್ದಾರೆ. ರತ್ನತ್ರಯ ಮುಂತಾದವುಗಳ ಮೂಲಕ ಎರಡನೆಯದಾದ ಮೋಕ್ಷದ ಶರಣಗ್ರಹಣ ಮಾಡಬೇಕು. ಏಕೆಂದರೆ ಅದು ಅನಂತ ಗುಣಗಳಿಂದ ಕೂಡಿದ ಮತ್ತು ಅನಂತ ಸುಖದ ಸಮುದ್ರವಿದೆ. 12 ಭಾವನೆಯಲ್ಲಿ ಮೂರನೇ ಭಾವನೆ ಸಂಸಾರ ಭಾವನೆ. ಈ ಸಂಸಾರವು ಅನಾದಿ ಮತ್ತು ಅನಂತ ಇದೆ. ಇದರಲ್ಲಿ ಅಭವ್ಯರಿಗಂತೂ ಸುಖವೇ ಸುಖ ಕಂಡುಬರುತ್ತದೆ. ಆದರೆ ಜ್ಞಾನಿ ಜೀವಿಗಳು ಯಾವಾಗಲೂ ಇದನ್ನು ದುಃಖರೂಪವೆಂದು ತಿಳಿಯುತ್ತಾರೆ. ಏಕೆಂದರೆ ಅಜ್ಞಾನಿ ಜನರು ವಿಷಯಕ್ಕೆನೇ ಸುಖವೆಂದು ತಿಳಿಯುತ್ತಾರೆ. ಆದರೆ ಜ್ಞಾನಿಯು ಅದನ್ನು ನರಕಾದಿಗಳ ಕಾರಣವೆಂದು ಹೆಚ್ಚು ದುಃಖರೂಪವೆಂದು ತಿಳಿಯುತ್ತಾರೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳಿಂದ ಸುತ್ತುವರಿಯಲ್ಪಟ್ಟ ಪ್ರಾಣಿಯು ರತ್ನತ್ರಯ ರೂಪಿ ಧನದ ಹೊರತು ಹೆಚ್ಚು ಕಾಲದವರೆಗೆ ಸಂಸಾರದಲ್ಲಿ ಅಲೆಯುತ್ತಿರುತ್ತದೆ ಮತ್ತು ಭವಿಷ್ಯದಲ್ಲಿಯೂ ಸಹ ಅಂಡಲೆಯುತ್ತಾನೆ. ಸಂಸಾರದಲ್ಲಿ ಜೀವನಿಗೆ ಚತುರ್ಗತಿಗಳಲ್ಲಿ ಪರಿಭ್ರಮಣ ಮಾಡಿಸದೇ ಇರುವಂತಹ ಯಾವ ಕಾರ್ಯವೂ ಇಲ್ಲ ಮತ್ತು ಯಾವ ಗತಿಯಲ್ಲಿಯೂ ಇಲ್ಲ. ಇದು ದ್ರವ್ಯ ಸಂಸಾರವಿದೆ. ಲೋಕಾಕಾಶದ ಇಂಥ ಒಂದು ಪ್ರದೇಶ ಇಲ್ಲ. ಈ ಜೀವ ಎಲ್ಲ ಕಡೆಯಲ್ಲೂ ಜನ್ಮ ಮರಣ ಪಡೆದಿದೆ. ಅಂದರೆ ಈ ಜೀವವು ಜನ್ಮ ಮರಣ ಪಡೆಯದ ಸ್ಥಳವೇ ಉಳಿದಿಲ್ಲ. ಇದು ಕ್ಷೇತ್ರ ಸಂಸಾರವಿದೆ. ನರಕಾದಿ 4 ಗತಿಗಳಲ್ಲಿ ಜೀವವು ಇದುವರೆಗೆ ಜನ್ಮ ಪಡೆದ ಒಂದು ಯೋನಿಯೂ ಉಳಿದಿಲ್ಲ. ಇದುವೇ ಭವ ಸಂಸಾರವಿದೆ. ಈ ಸಂಸಾರಿ ಜೀವವು ಮಿಥ್ಯತ್ವ ಮುಂತಾದ 57 ದುಷ್ಟ ಕಾರಣಗಳಿಂದಲೇ ಚತುರ್ಗತಿ ಭ್ರಮಣ ಮಾಡುತ್ತಾ ಪಾಪಕರ್ಮಗಳನ್ನು ಯಾವಾಗಲೂ ಸಂಚಯ ಮಾಡಿಕೊಳ್ಳುತ್ತದೆ. ಇದು ಭಾವ ಸಂಸಾರವಿದೆ. ಧರ್ಮದ ಅಭಾವದಲ್ಲಿ ಸಂಸಾರಿ ಜೀವಿಗಳಿಗೆ ಭವಭವಗಳಲ್ಲಿ ಪರಿಭ್ರಮಣೆ ಮಾಡಬೇಕಾಗುತ್ತದೆ. ಆದ್ದರಿಂದ ಭವ್ಯರಿಗೆ ಯತ್ನಪೂರ್ವಕವಾಗಿ ಧರ್ಮದ ಪಾಲನೆ ಮಾಡಬೇಕಾಗುತ್ತದೆ. ಈ ಧರ್ಮ ಪಾಲನೆಯಿಂದ ಅನಂತ ಸುಖರೂಪವಾದ ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ಇನ್ನು 4ನೆಯ ಭಾವನೆ ಏಕತ್ವ ಭಾವನೆ. ಈ ಪ್ರಾಣಿಗೆ ಸಂಸಾರದಲ್ಲಿ ಒಬ್ಬಂಟಿಯಾಗಿಯೇ ಜನ್ಮ ಪಡೆಯಬೇಕಾಗುತ್ತದೆ. ಒಬ್ಬಂಟಿಯಾಗಿ ಪರಿಭ್ರಮಣೆ ಮಾಡಬೇಕಾಗುತ್ತದೆ. ಒಬ್ಬಂಟಿಯಾಗಿಯೇ ಮಹಾನ್ ಸುಖದ ಉಪಭೋಗ ಮಾಡಬೇಕಾಗುತ್ತದೆ.
ವೇದನೆ ಮುಂತಾದ ದುಃಖವನ್ನು ಸಹ ಒಬ್ಬಂಟಿಯಾಗಿಯೇ ಸಹಿಸಬೇಕಾಗುತ್ತದೆ. ಈ ದುಃಖದ ಸ್ವಲ್ಪ ಭಾಗವನ್ನು ಸಹ ಕುಟುಂಬಿ ಜನರು ಹಂಚಿಕೊಳ್ಳಲಾರರು. ಯಮರಾಜನ ಆಮಂತ್ರಣದಿಂದ ಒಬ್ಬನೇ ದುಃಖಿಸುತ್ತಾನೆ ಮತ್ತು ಚೀರಾಡುತ್ತಾನೆ. ಇವನನ್ನು ಒಂದು ಕ್ಷಣ ಮಟ್ಟಿಗಾದರೂ ಯಾರು ಉಳಿಸಿಕೊಳ್ಳಲಾರರು. ಇವನು ಒಬ್ಬಂಟಿಯನಾಗಿಯೇ ತನ್ನ ಕುಟುಂಬಿ ಜನರ ಪಾಲನೆಯ ಸಲುವಾಗಿ ಹಿಂಸಾದಿ ಕಾರ್ಯಗಳನ್ನು ಮಾಡಿ ಪಾಪ ಬಂಧಿಸಿಕೊಳ್ಳುತ್ತಾನೆ. ಅದರ ಫಲಸ್ವರೂಪವಾಗಿಯೇ ನರಕ ಮುಂತಾದ ಕೆಟ್ಟ ಗತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಒಂಟಿಯಾಗಿಯೇ ಭಯಂಕರ ದುಃಖವನ್ನು ಅನುಭವಿಸುತ್ತಾನೆ. ಆದರೆ ಕುಟುಂಬದ ಜನರು ಈ ದುಃಖದಲ್ಲಿ ಪಾಲುದಾರ ಆಗುವುದಿಲ್ಲ. ಸಮ್ಯಕ್ತ್ವ ಮುಂತಾದ ಶುಭ ಕರ್ಮಗಳನ್ನು ಒಬ್ಬನೇ ಮಾಡಿದ ಕಾರಣ ಸ್ವರ್ಗ ಮುಂತಾದ ಮಹಾನ್ ವೈಭವಗಳು ಒಬ್ಬನಿಗೇನೆ ಪ್ರಾಪ್ತವಾಗುತ್ತವೆ. ರತ್ನತ್ರಯ ಮುಂತಾದವುಗಳ ಕಾರಣ ಇವನಿಗೆ ಒಬ್ಬನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ. ಈ ಪ್ರಕಾರ ಎಲ್ಲ ಸ್ಥಳಗಳಲ್ಲಿ ಏಕತ್ವದ ಭಾವನೆಯನ್ನು ಭಾವಿಸಿ ಜ್ಞಾನದ ಪ್ರಾಪ್ತಿಯ ಸಲುವಾಗಿ ಆತ್ಮನ ಧ್ಯಾನ ಮಾಡಬೇಕು. 5ನೇ ಭಾವನೆ ಏಕತ್ವ ಭಾವನೆ. ಹೇ ಪ್ರಾಣಿ, ನೀನು ನಿನ್ನನ್ನು ಎಲ್ಲ ಜೀವಿಗಳಿಂದ ಸಂಪೂರ್ಣ ಬೇರೆ ಎಂದು ತಿಳಿ. ಜನ್ಮ, ಮೃತ್ಯು, ಕರ್ಮ, ಸುಖ ಮುಂತಾದವುಗಳು ಸಹ ಬೇರೆ ಎಂದು ತಿಳಿ. ತಂದೆ, ತಾಯಿ, ಪುತ್ರ, ಕುಟುಂಬದ ಜನ ಯಾರೂ ನಿನ್ನವರಿಲ್ಲ. ಯಾವಾಗ ನಿನ್ನ ಅಂತರಂಗವು ಋತುವಿನ ನಂತರ ಶರೀರದ ಸಂಗಾತಿ ಬಿಡುತ್ತದೋ ಆಗ ಬಹಿರಂಗ ಮನೆ, ಸ್ತ್ರೀ ಮುಂತಾದವುಗಳು ತನ್ನದು ಹೇಗಾಗಲು ಸಾಧ್ಯವಿದೆ. ನಿಜವಾಗಿಯೂ ಪುದ್ಗಲ ಕರ್ಮದಿಂದ ಉತ್ಪನ್ನವಾದ ದ್ರವ್ಯ ಮನಸ್ಸು ಹಾಗೂ ಅನೇಕ ಸಂಕಲ್ಪ ವಿಕಲ್ಪಗಳಿಂದ ತುಂಬಿದ ಭಾವ ಮನ, ಎರಡೂ ಪ್ರಕಾರದ ವಚನ, ಈ ಎಲ್ಲವೂ ಆತ್ಮನಿಂದ ಭಿನ್ನ ಇವೆ. ಕರ್ಮ ಮತ್ತು ಕರ್ಮಗಳ ಕಾರಣ ಅನೇಕ ಪ್ರಕಾರದ ಸುಖ ದುಃಖಗಳು ಈ ಜೀವದ ಎರಡನೇ ಸ್ವರೂಪ ಇವೆ. ಇಂದ್ರಿಯಗಳು ಸಹ ಜ್ಞಾನ ಸ್ವರೂಪ ಆತ್ಮನಿಂದ ಬೇರೆ ಇವೆ ಮತ್ತು ಇವು ಜಡ ಪುದ್ಗಲದಿಂದ ಉತ್ಪನ್ನವಾಗಿವೆ. ಯಾವುವು ರಾಗ, ದ್ವೇಷ ಮುಂತಾದ ಪರಿಣಾಮಗಳಿಂದ ಜೀವಮಯಿ ಎಂದು ತಿಳಿಯುತ್ತದೆ. ಅವು ಸಹ ಕರ್ಮಗಳ ಮೂಲಕ ಮಾಡಲಾದ ಕರ್ಮಗಳಿಂದ ಉತ್ಪನ್ನವಾಗಿವೆ. ಜೀವಮಯಿ ಇರುವುದಿಲ್ಲ. ಕರ್ಮದಿಂದ ಉತ್ಪನ್ನವಾದ ಬೇರೆ ವಸ್ತುಗಳು ಸಹ ಆತ್ಮನಿಂದ ಸಂಪೂರ್ಣ ಭಿನ್ನವಾಗಿರುತ್ತವೆ. ಈ ಸಂಬಂಧದಲ್ಲಿ ಹೆಚ್ಚು ಹೇಳುವ ಅವಶ್ಯಕತೆ ಏನಿದೆ? ಸಮ್ಯಕ್ ದರ್ಶನಾದಿ ಆತ್ಮಗುಣಗಳ ಹೊರತಾಗಿ ತನ್ನದೇನೂ ಇಲ್ಲ. ಆದ್ದರಿಂದ ಹೇ ಯೋಗೀಶ್ವರನೇ, ನೀವು ನಿಮ್ಮ ಜ್ಞಾನ ಸ್ವರೂಪ ಆತ್ಮನಿಗೆ ಶರೀರ ಮುಂತಾದವುಗಳಿಂದ ಬೇರೆ ಎಂದು ತಿಳಿದು
ಮತ್ತು ಶರೀರವು ನಾಶವಾಗುವಂಥದ್ದು ಎಂದು ತಿಳಿದು ಆತ್ಮಧ್ಯಾನ ಮಾಡಿರಿ. 6ನೇ ಭಾವನೆ ಅಶುಚಿ ಭಾವನೆ. ಈ ಶರೀರವು ರಕ್ತ, ಮಾಂಸ, ಕಿವು, ವೀರ್ಯ ಮುಂತಾದವುಗಳಿಂದ ಉತ್ಪನ್ನವಾಗಿದೆ. ಸಪ್ತ ಧಾತುಗಳಿಂದ ಮತ್ತು ಮಲ, ಮೂತ್ರ ಮುಂತಾದವುಗಳಿಂದ ತುಂಬಿದೆ. ಈ ಶರೀರದ ಮೇಲೆ ಯಾವ ಬುದ್ಧಿವಂತನು ವಿಶ್ವಾಸ ಮಾಡುತ್ತಾನೆ? ಯಾವ ಸ್ಥಳದ ಮೇಲೆ ಹಸಿವು, ನೀರಾಡಿಕೆ, ಮುಪ್ಪು ಮತ್ತು ರೋಗರೂಪಿ ಬೆಂಕಿಯು ಸುಟ್ಟು ಬಿಡುತ್ತದೆಯೋ ಆ ಕಾಯರೂಪಿ ಗುಡಿಸಲಲ್ಲಿ ಸತ್ಪುರುಷನು ಇರಲು ಸಾಧ್ಯವೇ? ಯಾವ ಶರೀರದಲ್ಲಿ ರಾಗ, ದ್ವೇಷ, ಕಷಾಯ, ಕಾಮದೇವರೂಪಿ ಸರ್ಪವು ಯಾವಾಗಲೂ ಇರುತ್ತದೆಯೋ ಅಂತಹ ಶರೀರರೂಪಿ ಬಿಲ್ಲದಲ್ಲಿ ಯಾವ ಶ್ರೇಷ್ಠ ಜ್ಞಾನಿ ಇರಲು ಬಯಸುತ್ತಾನೆ? ಈ ಪಾಪಿ ಶರೀರವಂತೂ ಅಶುದ್ಧ ಇದ್ದೇ ಇದೆ. ಜೊತೆಯಲ್ಲಿ ತನ್ನ ಆಶ್ರಯದಲ್ಲಿರುವ ಸುಗಂಧಿತ ವಸ್ತು ಮುಂತಾದವುಗಳನ್ನು ವಿಕೃತಿಯನ್ನಾಗಿ ಮಾಡಿಬಿಡುತ್ತದೆ. ಯಾವ ಪ್ರಕಾರದಿಂದ ಭಂಗಿಯ ಬುಟ್ಟಿ ಎಲ್ಲಿದ್ದರೂ ಸಹ ಒಳ್ಳೆಯದೆನಿಸುವುದಿಲ್ಲ, ಅದೇ ಪ್ರಕಾರ ಚರ್ಮ, ಎಲುಬು ಮುಂತಾದವುಗಳಿಂದ ತಯಾರಾದ ಶರೀರವೂ ಸಹ ಎಂದು ಸುಂದರ ಹಾಗೂ ಶುಚಿಯಾಗಲು ಸಾಧ್ಯವಿಲ್ಲ. ಈ ಶರೀರವನ್ನು ದೃಢಗೊಳಿಸು ಅಥವಾ ಒಣಗಿಸು, ಕೊನೆಯಲ್ಲಿ ಅದು ಭಸ್ಮವಾಗುವುದೇ ಇದೆ. ಆದ್ದರಿಂದ ಇದನ್ನು ತಪಸ್ಸಿನಿಂದ ಕೃಶಗೊಳಿಸುವುದೇ ಅತಿ ಉತ್ತಮವಿದೆ. ಆದ್ದರಿಂದ ಅನ್ನ ಮುಂತಾದವುಗಳಿಂದ ಸದೃಢಗೊಳಿಸಿದ ಶರೀರವು ರೋಗ ಮುಂತಾದ ದುಃಖಗಳನ್ನು ಉತ್ಪನ್ನಗೊಳಿಸುತ್ತದೆ. ಆದರೆ ಒಂದು ವೇಳೆ ಇದನ್ನು ಧರ್ಮಕಾರ್ಯದಲ್ಲಿ ಭಾವಸಹಿತ ತೊಡಗಿಸಿದರೆ ಪರಲೋಕದಲ್ಲಿ ಸ್ವರ್ಗ ಮೋಕ್ಷಾದಿಗಳು ಪ್ರಾಪ್ತವಾಗುತ್ತವೆ. ಒಂದು ವೇಳೆ ಈ ಶರೀರದಿಂದ ಕೇವಲ ಜ್ಞಾನ ಮುಂತಾದ ಪವಿತ್ರ ಗುಣಗಳು ಸಿದ್ಧವಾಗಬಹುದಾಗಿದೆ. ಈ ಸಂದರ್ಭದಲ್ಲಿ ಹೆಚ್ಚು ವಿಚಾರ ಮಾಡುವುದೇನಿದೆ? ಹೀಗೆ ತಿಳಿದುಕೊಂಡು ಜ್ಞಾನಿಗಳು ಶರೀರದ ಸುಖದ ಇಚ್ಛೆಯನ್ನು ತ್ಯಾಗ ಮಾಡಿ ಅವಿನಾಶಿ ಮೋಕ್ಷದ ಸಿದ್ಧಿ ಮಾಡಬೇಕು. ಬುದ್ಧಿವಂತರು ದರ್ಶನ, ಜ್ಞಾನ, ತಪರೂಪಿ ನೀರಿನಿಂದ ಅಪವಿತ್ರ ದೇಹದ ಕರ್ಮಮಲವನ್ನು ತೊಳೆದು ತನ್ನ ಆತ್ಮನನ್ನು ಪವಿತ್ರ ಮಾಡಿಕೊಳ್ಳಬೇಕು. ಇನ್ನು 7ನೇ ಭಾವನೆ ಆಶ್ರವ ಭಾವನೆಯಾಗಿದೆ. ಯಾವಾಗ ಆತ್ಮನಲ್ಲಿ ರಾಗಾದಿ ಭಾವನೆಗಳಿಂದ ಕೂಡಿದ ಪುದ್ಗಲಗಳ ಸಮೂಹವು ಕರ್ಮರೂಪವಾಗಿ ಪರಿಣಮಿಸುವುದು, ಅದುವೇ ಕರ್ಮಗಳ ಆಶ್ರವವೆಂದು ಹೇಳುತ್ತಾರೆ. ಅದು ಅನಂತ ದುಃಖಗಳನ್ನು ನೀಡುವಂಥದ್ದಿದೆ. ಯಾವ ಪ್ರಕಾರ ಛಿದ್ರದಿಂದ ಕೂಡಿದ ಹಡಗಿನಲ್ಲಿ ನೀರು ಬರುವುದರಿಂದ ಹಡಗು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ, ಅದೇ ಪ್ರಕಾರ ಈ ಜೀವವು ಸಹ ಕರ್ಮಗಳ ಆಗಮನದಿಂದ ಸಂಸಾರ ಸಮುದ್ರದಲ್ಲಿ ಯಾವಾಗ
ಬೇಕಾದರೂ ಮುಳುಗುತ್ತದೆ. ಯಾವಾಗಲಾದರೊಮ್ಮೆ ತೇಲುತ್ತಿರುತ್ತಾನೆ. ಆಶ್ರವದ ಕಾರಣ ಈ ರೀತಿ ಇದೆ. ಮಿಥ್ಯಾ ಮತಗಳಿಂದ ಉತ್ಪನ್ನವಾದ 5 ಪ್ರಕಾರದ ಮಿಥ್ಯತ್ವಗಳು, 12 ಪ್ರಕಾರದ ಅವಿರತಿಗಳು, 15 ಪ್ರಮಾದಗಳು, 25 ಕಷಾಯಗಳು ಮತ್ತು 15 ಯೋಗಗಳಾಗಿವೆ. ಈ ದುಷ್ಟ ಕಾರಣಗಳು ಬಹಳ ಕಠಿಣತೆಯಿಂದ ದೂರವಾಗುತ್ತವೆ. ಆದ್ದರಿಂದ ಮೋಕ್ಷದ ಆಕಾಂಕ್ಷೆ ಇಟ್ಟಿರುವಂಥ ಜೀವಿಗಳೇ ನೀವು ಸಮ್ಯಕ್ ಚಾರಿತ್ರ್ಯ ಮತ್ತು ತಪರೂಪಿ ಖಡ್ಗದಿಂದ ಕರ್ಮಾಶ್ರವದ ಕಾರಣಗಳಾದ ಈ ಶತ್ರುಗಳನ್ನು ನಾಶಗೊಳಿಸಿರಿ. ಯಾವ ಪ್ರಾಣಿಯು ಕರ್ಮಗಳು ಬರುವಂಥ ಬಾಗಿಲನ್ನು ಜ್ಞಾನಾದಿಗಳಿಂದ ನಿಲ್ಲಿಸಲು ಸಾಧ್ಯವಿಲ್ಲ, ಅವುಗಳಿಗೆ ಕಠಿಣ ತಪ ಮಾಡಿದರೂ ಸಹ ಮೋಕ್ಷದ ಪ್ರಾಪ್ತಿಯಾಗುವುದಿಲ್ಲ. ಆದರೆ ಯಾರು ಧ್ಯಾನ, ಶಾಸ್ತ್ರಾಧ್ಯಯನ ಮತ್ತು ಸಂಯಮ ಮುಂತಾದವುಗಳಿಂದ ಕರ್ಮಗಳ ಬರುವಿಕೆಯನ್ನು ಸಂಪೂರ್ಣ ನಿಲ್ಲಿಸಿದ್ದಾರೆಯೋ ಅವರ ಮನಸ್ಸಿಚ್ಛೆಯಂತೆ ಮೋಕ್ಷರೂಪಿ ಕಾರ್ಯವು ಸಿದ್ಧಿಸುತ್ತದೆ. ಎಲ್ಲಿಯವರೆಗೆ ಯೋಗಗಳಿಂದ ಆತ್ಮನಲ್ಲಿ ಚಂಚಲತೆ ಉಂಟಾದಾಗ ಕರ್ಮಗಳು ಬರುತ್ತವೆಯೋ ಅಲ್ಲಿಯವರೆಗೆ ಮೋಕ್ಷ ಪ್ರಾಪ್ತಿಯಾಗಲಾರದು. ಈ ರೀತಿಯಾದರೆ ಸಂಸಾರದ ವೃದ್ಧಿಯಾಗುತ್ತದೆ. ಈ ರೀತಿ ತಿಳಿದುಕೊಂಡು ಅಶುಭ ಆಶ್ರವಗಳನ್ನು ತಡೆದು ರತ್ನತ್ರಯ ಮುಂತಾದ ಶುಭ ಧ್ಯಾನದಿಂದ ತಮ್ಮ ಆತ್ಮನ ಸ್ವರೂಪದ ಪ್ರಾಪ್ತಿಯನ್ನು ಮಾಡಿಕೊಂಡು ನಿರ್ವಿಕಲ್ಪ ಶುದ್ಧ ಧ್ಯಾನದಿಂದ ಕರ್ಮಾಶ್ರವನ್ನು ಕೂಡಲೇ ನಿಲ್ಲಿಸಬೇಕು. 8ನೆಯ ಭಾವನೆ ಸಂವರ ಭಾವನೆ. ಯಾವ ಮುನೀಶ್ವರರು ಯೋಗ, ವ್ರತ, ಗುಪ್ತಿ ಮುಂತಾದವುಗಳಿಂದ ಕರ್ಮಾಶ್ರವದ ಬಾಗಿಲುಗಳನ್ನು ಮುಚ್ಚುತ್ತಾರೋ ಮತ್ತು ಆ ತಡೆಯುವಿಕೆ ಮೋಕ್ಷ ಪಡೆಯಲು ಕಾರಣವಾದ ಸಂವರೆಯಾಗಿದೆ. ಕರ್ಮಾಶ್ರವವನ್ನು ತಡೆಯುವ ಯಾವ ಕಾರಣಗಳಿವೆಯೋ ಅವನ್ನು ಮುನೀಶ್ವರರು ಪ್ರಯತ್ನಪೂರ್ವಕವಾಗಿ ಮಾಡುತ್ತಾರೆ. ಅವೆಂದರೆ 13 ಪ್ರಕಾರದ ಚಾರಿತ್ರ್ಯ, ಅಂದರೆ 5 ಮಹಾರಥ, 5 ಸಮಿತಿ, 3 ಗುಪ್ತಿಗಳು, 10 ಪ್ರಕಾರದ ಧರ್ಮ, 12 ಭಾವನೆಗಳು, 22 ಪರಿಶಃ ಜಯ, ನಿರ್ಮಲ ಸಾಮಾಯಿಕ, 5 ಪ್ರಕಾರದ ಚಾರಿತ್ರ್ಯ, ಧರ್ಮ, ಶುಕ್ಲರೂಪ ಶುಭ ಧ್ಯಾನ ಮತ್ತು ಉತ್ತಮ ಜ್ಞಾನಾಭ್ಯಾಸ ಮುಂತಾಗಿ ಇವೆ. ಇವು ಕರ್ಮಾಶ್ರವವನ್ನು ತಡೆಯುವ ಉತ್ತಮ ಕಾರ್ಯಗಳಾಗಿವೆ. ಯಾವ ಮುನೀಶ್ವರರು ಪ್ರತಿನಿತ್ಯ ಕರ್ಮಗಳ ಆಶ್ರವ ಮತ್ತು ನಿರ್ಜರೆ ಮಾಡುತ್ತಾರೋ ಅವರಲ್ಲಿ ಉತ್ತಮ ಗುಣಗಳು ಸಹಜವಾಗಿ ತಾವೇ ಪ್ರಕಟವಾಗುತ್ತವೆ. ಅವರು ದೇಹದ ಕಷ್ಟವನ್ನು ಸಹಿಸುತ್ತಿದ್ದರೂ ಸಹ ಅದೇ ಸಮಯದಲ್ಲಿ ಪಾಪಕರ್ಮಗಳ ಸಂವರ ಕೂಡ ಮಾಡುತ್ತಿರುತ್ತಾರೆ. ಈ ಪ್ರಕಾರ ಸಂವರದ ಗುಣಗಳನ್ನು ತಿಳಿದುಕೊಂಡು ಮೋಕ್ಷಾಭಿಲಾಷಿ ಜೀವಿಗಳು ಯಾವಾಗಲೂ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ,
ಸಮ್ಯಕ್ ಚಾರಿತ್ರ ಮತ್ತು ಶ್ರೇಷ್ಠ ಯೋಗಗಳ ಮೂಲಕ ಎಲ್ಲ ಪ್ರಕಾರದ ಸಂವರಗಳನ್ನು ಮಾಡುತ್ತಿರಬೇಕು. 9ನೆಯ ಭಾವನೆ ನಿರ್ಜರ ಭಾವನೆ. ಈ ಹಿಂದೆ ಬಂಧವಾದ ಕರ್ಮಗಳನ್ನು ತಪದ ಮೂಲಕ ಕ್ಷಯ ಮಾಡಬೇಕು. ಇಂಥ ಅವಿಪಾಕ ನಿರ್ಜರೆಯು ಯೋಗಿಗಳಿಗೆ ಆಗುತ್ತದೆ. ಕರ್ಮ ಉದಯವಾದ ಬಳಿಕ ಜೀವಿಗಳು ಸ್ವಭಾವದಿಂದಲೇ ಯಾವ ನಿರ್ಜರೆ ಮಾಡುತ್ತಾರೆಯೋ ಅದುವೇ ಸವಿಪಾಕ ನಿರ್ಜರೆಯಾಗಿದೆ. ಅದನ್ನು ತ್ಯಾಗ ಮಾಡಬೇಕು. ಏಕೆಂದರೆ ಇದರಿಂದ ಹೊಸ ಕರ್ಮಗಳು ಉದಯವಾಗುತ್ತವೆ. ತಪ ಮತ್ತು ಯೋಗಗಳ ಮೂಲಕ ಹೇಗೆ ಕರ್ಮಗಳ ನಿರ್ಜರೆ ಮಾಡಲಾಗುತ್ತದೆಯೋ ಹಾಗೆ ಮೋಕ್ಷಲಕ್ಷ್ಮಿಯು ಮುನೀಶ್ವರುಗಳ ಸಮೀಪ ಬರತೊಡಗುತ್ತಾಳೆ. ಯಾವಾಗ ಕರ್ಮಗಳ ನಿರ್ಜರೆಯು ಪೂರ್ಣವಾಗುತ್ತದೆಯೋ ಆಗ ಯೋಗಿಗಳಿಗೆ ಮೋಕ್ಷಲಕ್ಷ್ಮಿಯು ಪ್ರಾಪ್ತವಾಗುತ್ತಾಳೆ. ಈ ನಿರ್ಜರೆಯು ಎಲ್ಲ ಪ್ರಕಾರದ ಸುಖವನ್ನು ನೀಡುವಂಥದ್ದು ಇದೆ. ಅನಂತ ಗುಣಗಳಿಂದ ಕೂಡಿದ್ದಾಗಿವೆ. ಎಲ್ಲ ತೀರ್ಥಂಕರರು ಮತ್ತು ಗಣಧರರು ಇದನ್ನು ಸೇವಿಸುತ್ತಾರೆ. ಇದು ಎಲ್ಲ ದುಃಖಗಳಿಂದ ದೂರ ಮಾಡುತ್ತದೆ ಮತ್ತು ಎಲ್ಲರಿಗೂ ಸಮಾನ ರೀತಿಯಾಗಿ ಸುಖಿಯನ್ನು ನೀಡುವಂಥದ್ದು ಆಗಿದೆ. ಇದರಿಂದ ಸಂಸಾರ ಭ್ರಮಣವು ನಾಶವಾಗುತ್ತದೆ. ಈ ರೀತಿಯಾದ ನಿರ್ಜರೆಯ ಗುಣಗಳನ್ನು ತಿಳಿದುಕೊಂಡು ಸಂಸಾರದಿಂದ ಭಯಭೀತರಾದ ಭವ್ಯ ಪ್ರಾಣಿಗಳೇ ಕಠಿಣವಾದ ತಪವನ್ನು ಆಚರಿಸಿ ಮತ್ತು ಪರಿಶಗಳನ್ನು ಸಹನ ಮಾಡಿರಿ. ಬಹಳ ಪ್ರಯತ್ನ ಮಾಡಿ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಕರ್ಮಗಳ ನಿರ್ಜರೆ ಮಾಡಿರಿ. 10ನೆಯ ಭಾವನೆ ಲೋಕಭಾವನೆಯಾಗಿದೆ. ಎಲ್ಲಿ 6 ದ್ರವ್ಯಗಳು ಕಂಡುಬರುತ್ತವೆಯೋ ಅದುವೇ ಲೋಕವಾಗಿದೆ. ಆ ಲೋಕವು ಅಧೋಲೋಕ, ಮಧ್ಯಲೋಕ ಮತ್ತು ಊರ್ಧ್ವಲೋಕ ಎಂದು 3 ಪ್ರಕಾರವಾಗಿದೆ. ಲೋಕವು ಅಕೃತ್ರಿಮವಾಗಿದೆ ಮತ್ತು ಅವಿನಾಶಿಯಾಗಿದೆ. ಈ ಲೋಕದ ಕೆಳಭಾಗದಲ್ಲಿ 7 ಋಜು ಪ್ರಮಾಣ, ನರಕದ 7 ಭೂಮಿಗಳು ಇವೆ. ಅವೆಲ್ಲ ಅಶುಭ ಮತ್ತು ದುಃಖ ನೀಡುವಂಥವೇ ಇವೆ. ಅವುಗಳಲ್ಲಿ 49 ಪಟಲಗಳು ಇರುತ್ತವೆ ಮತ್ತು 84 ಲಕ್ಷ ನಾರಕೀಯರಿರಲು ಬಿಲ್ಲಗಳು ಇರುತ್ತವೆ. ಪೂರ್ವಕೃತ ಪಾಪಗಳ ಫಲಸ್ವರೂಪವಾಗಿ ಮಿಥ್ಯಾದೃಷ್ಟಿ ಜೀವಿಗಳು ಈ ನರಕದಲ್ಲಿ ಜನ್ಮ ಪಡೆಯುತ್ತಿರುತ್ತವೆ. ಅಲ್ಲಿ ಅವು ಭಯಂಕರವಾದ ಕಷ್ಟವನ್ನು ಸಹಿಸಬೇಕಾಗುತ್ತವೆ. ಅಲ್ಲಿರುವ ನಾರಕಿಗಳು ಒಬ್ಬರಿಗೊಬ್ಬರು ತೀವ್ರವಾದ ದುಃಖವನ್ನು ನೀಡುತ್ತವೆ, ಕಷ್ಟವನ್ನು ಕೊಡುತ್ತವೆ ಮತ್ತು ಗಲ್ಲಿಗೂ ಏರಿಸುತ್ತವೆ. ಇದು ಭಯಂಕರ ದುಃಖದಾಯಕವಾದ ಅಧೋಲೋಕದ ಕಥನವಿದೆ.
ಮಧ್ಯಲೋಕದಲ್ಲಿ ಜಂಬೂ ದ್ವೀಪ ಮುಂತಾದ ಅಸಂಖ್ಯಾತ ದ್ವೀಪ ಮತ್ತು ಲವಣ ಮುಂತಾದ ಅನೇಕ ಸಮುದ್ರಗಳಿವೆ. 5 ಸುಮೇರು ಮುಂತಾದ ಪರ್ವತಗಳಿವೆ. 30 ಕುಲ ಪರ್ವತಗಳಿವೆ. 20 ಗಜದಂತಗಳಿರುತ್ತವೆ. 180 ವಕ್ಷಾರ ಪರ್ವತಗಳಿವೆ. 4 ಇಷ್ಟಕರ ಪರ್ವತಗಳಿವೆ. 10 ಕುರು ವೃಕ್ಷ ಮನುಷ್ಯೋತ್ತರ ಪರ್ವತಗಳಿವೆ. ಇವು ಸಮಾನ ಎತ್ತರವಾಗಿವೆ. ಇವೆಲ್ಲವೂ 2.5 ದೀಪಗಳಲ್ಲಿ ಇವೆ ಮತ್ತು ಜೈನ ಮಂದಿರಗಳಿಂದ ಶೋಭಾಯಮಾನ ಇವೆ. 120 ದೊಡ್ಡ ದೊಡ್ಡ ದೇಶ ಮತ್ತು ನಗರಗಳಿವೆ. ಮೋಕ್ಷ ನೀಡುವಂತಹ 15 ಕರ್ಮಭೂಮಿ ಇವೆ. ಮಹಾನದಿಗಳು, ಕೆರೆಗಳು, ಹೊಂಡಗಳು ಇವೆ. ಶ್ರೀ ಮುಂತಾದ 6 ದೇವಿಯರು 6 ಸರೋವರಗಳ ಮಧ್ಯದ ಕಮಲಗಳಲ್ಲಿ ಇರುತ್ತಾರೆ. 8ನೇ ನಂದೀಶ್ವರ ದೀಪದಲ್ಲಿ ಆಂಜನಗಿರಿಯ ಮೇಲೆ 4 ಗದಿಮುಖ ಪರ್ವತಗಳ ಮೇಲೆ 16 ರತಿಕರ ಪರ್ವತಗಳ ಮೇಲೆ 32 ಹೀಗೆ ಒಟ್ಟು 52 ಜಿನ ಮಂದಿರಗಳಿವೆ. ಅವುಗಳಿಗೆ ನಾನು ಯಾವಾಗಲೂ ನಮಸ್ಕಾರವನ್ನು ಮಾಡುತ್ತೇನೆ. ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ, ತಾರೆ ಇವೆಲ್ಲವೂ ಅಸಂಖ್ಯಾತ ಜ್ಯೋತಿಷಿ ದೇವತೆಗಳು ಮಧ್ಯಲೋಕದಲ್ಲಿ ಇರುತ್ತವೆ. ಅವರ ಎಲ್ಲ ವಿಮಾನಗಳ ಮಧ್ಯದಲ್ಲಿ ಸುವರ್ಣ ರತ್ನಮಯ ಅಕೃತಿಮ ಜಿನಮಂದಿರಗಳಿವೆ. ಅವುಗಳಿಗೆ ನಾನು ನಮಸ್ಕರಿಸುತ್ತೇನೆ. ಈ ಮಧ್ಯಲೋಕದ ಮೇಲೆ 7 ರುಜು ಪ್ರಮಾಣ ಊರ್ಧ್ವಲೋಕದಲ್ಲಿ ಸೌಧರ್ಮ ಮುಂತಾದ 16 ಕಲ್ಪ ಸ್ವರ್ಗಗಳಿವೆ. ಅವುಗಳ ಮೇಲೆ 9 ಗ್ರೈವೇಕ, 9 ಅನುದಿಶ, 5 ಅನುತ್ತರ ಎಂಬ ಕಲ್ಪಾತೀತ ಸ್ವರ್ಗಗಳಿವೆ. ವಿಮಾನಗಳ ಪಟಲಗಳು 63 ಇವೆ. ಇವರ ವಿಮಾನಗಳು 84,72,013 ಇವೆ. ಈ ಸ್ವರ್ಗದ ಎಲ್ಲ ವಿಮಾನಗಳು ಇಂದ್ರಿಯ ಸುಖ ಕೊಡುವಂಥವುಗಳಾಗಿವೆ. ಯಾವ ಜೀವವು ಪೂರ್ವಜನ್ಮದಲ್ಲಿ ವಿದ್ವಾನ, ತಪಸ್ವಿ, ರತ್ನತ್ರಯಗಳಿಂದ ಭೂಷಿತನಾಗಿ ಧಾರ್ಮಿಕ, ಅರಹಂತ ಮತ್ತು ನಿಗ್ರಹಂತ ಗುರುಗಳ ಭಕ್ತನಾಗಿ ಜಿತೇಂದ್ರಿಯಾಗಿ ಶ್ರೇಷ್ಠ ಆಚರಣೆ ಮಾಡುವಂಥವರು ಆಗಿದ್ದಾರೋ ಅಂಥ ಜೀವರುಗಳೇ ದೇವಗತಿಯನ್ನು ಪ್ರಾಪ್ತ ಮಾಡಿಕೊಂಡು ಸ್ವರ್ಗದಲ್ಲಿ ಜನ್ಮ ಪಡೆಯುತ್ತಾರೆ. ಅಲ್ಲಿ ಅವರು ಇಂದ್ರಿಯಜನ್ಯ ಸುಖವನ್ನು ಪಡೆಯುತ್ತಾರೆ. ಸ್ವರ್ಗದ ಅತ್ಯಂತ ಮೇಲಿನ ಭಾಗದಲ್ಲಿ ರತ್ನಮಯಿ ಮೋಕ್ಷಶಿಲೆ ಇದೆ. ಅದು ಮನುಷ್ಯ ಕ್ಷೇತ್ರದ ಸಮಾನ 45 ಲಕ್ಷ ಯೋಜನವಾಗಿರುತ್ತದೆ ಮತ್ತು 12 ಯೋಜನ ದಪ್ಪವಾಗಿರುತ್ತದೆ. ಆ ಶಿಲೆಯ ಮೇಲೆ
ಅನಂತ ಸಿದ್ಧ ಭಗವಾನರು ಆಸೀನರಾಗಿರುತ್ತಾರೆ. ಅವರು ಅನಂತ ಸುಖದಲ್ಲಿ ಲೀನರಾಗಿರುತ್ತಾರೆ. ಅವರಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಈ ಪ್ರಕಾರವಾಗಿ ಇಂದ್ರಿಯ ಸುಖ ದುಃಖಗಳನ್ನು ನೀಡುವಂತಹ ಮೂರು ಲೋಕಗಳ ಸ್ವರೂಪವನ್ನು ತಿಳಿದುಕೊಂಡು ಅಗ್ರಭಾಗದಲ್ಲಿ ಇರುವಂತಹ ಮೋಕ್ಷವನ್ನು ರತ್ನತ್ರಯ ಹಾಗೂ ತಪಸ್ಸಿನ ಮೂಲಕ ಪ್ರಾಪ್ತ ಮಾಡಿಕೊಳ್ಳಲು ಪ್ರಯತ್ನ ಮಾಡಿರಿ. ಮೋಕ್ಷವು ಅನಂತ ಸುಖಗಳಿಂದ ಪರಿಪೂರ್ಣವಾಗಿರುತ್ತದೆ. 11ನೆಯ ಭಾವನೆ ಬೋಧಿ ದುರ್ಬಲ ಭಾವನೆ. 4 ಗತಿಗಳಲ್ಲಿ ಯಾವಾಗಲೂ ಭ್ರಮಣೆ ಮಾಡುವುದರಿಂದ ಮತ್ತು ಕರ್ಮಬಂಧ ಮಾಡಿಕೊಳ್ಳುವುದರಿಂದ ಈ ಜೀವನಿಗೆ ಬೋಧಿ ದುರ್ಬಲ ಭಾವನೆಯಾಗುವುದು ಅತ್ಯಂತ ಕಠಿಣವಿದೆ. ಮೊದಲಂತೂ 4 ಗತಿಗಳಲ್ಲಿ ಮನುಷ್ಯಗತಿ ಪ್ರಾಪ್ತವಾಗುವುದು ಬಹಳ ಕಠಿಣವಿದೆ. ಎರಡನೆಯದ್ದಾಗಿ ಆರ್ಯಕ್ಷೇತ್ರ, ಉತ್ತಮ ಕುಲ, ದೀರ್ಘಾಯು, ಪಂಚೇಂದ್ರಿಯಗಳ ಪೂರ್ಣತೆ, ನಿರ್ಮಲ ಬುದ್ಧಿ, ಮಂದ ಕಷಾಯ, ಮಿಥ್ಯತ್ವದ ಅಲ್ಪತೆ, ವಿನಯಾದಿ ಶ್ರೇಷ್ಠ ಗುಣಗಳು, ಈ ಎಲ್ಲವುಗಳು ಉತ್ತರೋತ್ತರ ಪ್ರಾಪ್ತಿಯಾಗುವುದು ಬಹಳ ಕಠಿಣವಿದೆ. ಆದರೆ ಇವಕ್ಕಿಂತಲೂ ಕಠಿಣವೇನೆಂದರೆ ದೇವ, ಗುರು, ಶಾಸ್ತ್ರಗಳಲ್ಲಿ ಶ್ರದ್ಧೆಯಾಗುವುದು ತೀರಾ ಬಹಳ ಕಠಿಣವಿದೆ. ಇವುಗಳಿಗಿಂತಲೂ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳ ಶುದ್ಧಿ ಹಾಗೂ ನಿರ್ದೋಷವಾದ ತಪವಾಗುವುದು ಬಹಳ ಕಠಿಣವಿದೆ. ಯಾರು ಬುದ್ಧಿವಂತರಿರುತ್ತಾರೋ ಅವರು ಈ ಹಿಂದೆ ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಪ್ರಾಪ್ತ ಮಾಡಿಕೊಂಡು ಮೋಹವನ್ನು ನಾಶಗೊಳಿಸಿದ ಬಳಿಕ ಮೋಕ್ಷದ ಸಿದ್ಧಿಯನ್ನು ಮಾಡುತ್ತಾರೆ. ಆ ಮಹಾನ್ ಪುರುಷರಿಗೆ ಬೋಧಿ ಅಂದರೆ ವೇದ ಜ್ಞಾನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆ. ಆದರೆ ವೇದ ವಿಜ್ಞಾನದ ಪ್ರಾಪ್ತಿಯಾದ ಬಳಿಕ ಮೋಕ್ಷ ಸಿದ್ಧಿಯ ಕಾರ್ಯದಲ್ಲಿ ಪ್ರಮಾದ ಮಾಡುತ್ತಾನೋ ಅವನು ಜಲಪರ್ಯಟನದಲ್ಲಿ ಶರಣ ಪಡೆಯದೆ ಸಂಸಾರ ಸಮುದ್ರದಲ್ಲಿ ಮುಳುಗಲು ಬೀಳುವುದನ್ನು ಬಯಸುತ್ತಾನೆ. ಈ ಪ್ರಕಾರ ವಿಚಾರ ಮಾಡಿ ಶ್ರೇಷ್ಠ ಪುರುಷರು ಸಮಾಧಿ ಮರಣದಲ್ಲಿ ಹಾಗೂ ಮೋಕ್ಷ ಸಾಧನೆಯಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡುತ್ತಿರಬೇಕು. ಇನ್ನು ಕೊನೆಯ ಭಾವನೆ ಧರ್ಮಾನುಭಾವನೆ. ಯಾವುದು ಸಂಸಾರ ಸಮುದ್ರದಲ್ಲಿ ಮುಳುಗುತ್ತಿರುವ ಪ್ರಾಣಿಗಳಿಗೆ ಆಸರೆಯನ್ನು ನೀಡಿ ಅರ್ಹಂತ ಮುಂತಾದ ಪದಗಳ ಮತ್ತು ಮೋಕ್ಷ ಸ್ಥಾನಕ್ಕೆ ಯೋಗ್ಯವನ್ನಾಗಿ ಮಾಡುತ್ತದೋ ಅದುವೇ ಧರ್ಮವೆಂದು ಕರೆಯುತ್ತಾರೆ. ಧರ್ಮದ ಲಕ್ಷಣಗಳೆಂದರೆ ಉತ್ತಮ, ಕ್ಷಮ, ಮಾರ್ದವ, ಆರ್ಜವ, ಸತ್ಯ, ಶೌಚ, ಸಂಯಮ, ತಪ, ತ್ಯಾಗ, ಅಂಕಿಂಚನ್ಯ, ಬ್ರಹ್ಮಚರ್ಯ ಎಂದು 10 ಪ್ರಕಾರ ಇವೆ. ಧರ್ಮದ ಅಪೇಕ್ಷೆಯನ್ನಿಟ್ಟುಕೊಂಡವರು ಇವುಗಳನ್ನು ಪಾಲಿಸಬೇಕಾದ್ದು ಅನಿವಾರ್ಯವಿದೆ. ಇವುಗಳ ಪಾಲನೆಯಿಂದ
ಕೆಟ್ಟ ಕರ್ಮಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಮಾರ್ಗದ ಪ್ರಸ್ತಾವವಾಗುತ್ತದೆ. ಇದೇ ಪ್ರಕಾರ ರತ್ನತ್ರಯದ ಪಾಲನೆಯಿಂದ ಮೂಲಗುಣ ಹಾಗೂ ಉತ್ತರ ಗುಣಗಳ ಪಾಲನೆಯಿಂದ ಮತ್ತು ತಪಸ್ಸಿನಿಂದ ಮೋಕ್ಷ ಸುಖ ಪ್ರಾಪ್ತ ಮಾಡುವಂಥ ಯತಿಗಳ ಧರ್ಮ ಪಾಲನೆ ಮಾಡಲಾಗುತ್ತದೆ. ಧರ್ಮದ ಪ್ರಭಾವದಿಂದ 3 ಲೋಕಗಳ ದುರ್ಬಲ ವಸ್ತುಗಳು ತಾವೇ ಪ್ರಾಪ್ತವಾಗುತ್ತವೆ. ಧರ್ಮರೂಪಿ ಮಂತ್ರದಿಂದ ಆಕರ್ಷಿತರಾಗಿ ಮೋಕ್ಷ ಸ್ತ್ರೀಯು ತಾನೇ ಆಲಿಂಗನ ಮಾಡುತ್ತಾಳೆ. ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳು ದೊರೆಯದಂಥವುಗಳಿವೆ. ಆದರೆ ಅವೆಲ್ಲವೂ ಧರ್ಮದ ಪ್ರಸಾದದಿಂದ ಸಹಜವಾಗಿ ಪ್ರಾಪ್ತವಾಗುತ್ತವೆ. ಧರ್ಮವೇ ತಾಯಿ ತಂದೆಯಂತಿದೆ. ಅದರ ಜೊತೆಗೆ ಯಾರು ನಡೆಯುತ್ತಾರೋ ಅವರಿಗೆ ಹಿತವನ್ನುಂಟು ಮಾಡುತ್ತದೆ. ಅದು ಕಲ್ಪವೃಕ್ಷ, ಚಿಂತಾಮಣಿ ಮತ್ತು ರತ್ನಗಳ ಖಜಾನೆ ಇದೆ. ಯಾರು ಎಲ್ಲ ಪ್ರಮಾದಗಳನ್ನು ತ್ಯಾಗ ಮಾಡಿ ಧರ್ಮವನ್ನು ಪರಿಪಾಲಿಸುತ್ತಾರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರಿದ್ದಾರೆ. ಇಂತಹ ಪುರುಷರೇ ಜಗತ್ತಿನಲ್ಲಿ ಪೂಜ್ಯರಾಗುತ್ತಾರೆ. ಆದರೆ ಯಾವ ಪುರುಷನು ಧರ್ಮವನ್ನು ಮಾಡದೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾನೋ ಅವನು ಪಶುವಿನಂತಿದ್ದಾನೆ. ಇದನ್ನು ತಿಳಿದೇ ಬುದ್ಧಿವಂತ ಜನರು ಧರ್ಮ ಮಾಡದೆ ಒಂದು ಕ್ಷಣವೂ ವ್ಯರ್ಥವಾಗಿ ಕಳೆಯುವುದಿಲ್ಲ. ಏಕೆಂದರೆ ಮನುಷ್ಯನ ಆಯು ಯಾವಾಗ ಮುಗಿಯುವುದು ಎಂಬುದನ್ನು ಹೇಳಲು ಬರುವುದಿಲ್ಲ. ಭವ್ಯ ಪುರುಷರು ಈ ಎಲ್ಲ 12 ಭಾವನೆಗಳನ್ನು ಚಿತ್ತದಲ್ಲಿ ಸ್ಥಿರಗೊಳಿಸಿಕೊಂಡಿರಬೇಕು. ಈ ಭಾವನೆಗಳು ಯಾವಾಗಲೂ ವಿಕಾರ ರಹಿತವಾಗಿವೆ. ತೀವ್ರ ವೈರಾಗ್ಯಕ್ಕೆ ಕಾರಣವಾಗಿವೆ. ಸಮಸ್ತ ಗುಣಗಳ ಸಂಗ್ರಹ ಇವೆ. ಪಾಪ, ರಾಗ ಮುಂತಾದವುಗಳಿಂದ ರಹಿತವಾಗಿವೆ. ಮತ್ತು ಜೈನ ಮುನಿಗಳು ಈ ಭಾವನೆಗಳ ಸೇವೆಯನ್ನು ಮಾಡುತ್ತಿರುತ್ತಾರೆ. ಈ ಭಾವನೆಗಳು ನಿರ್ಮಲವಾಗಿವೆ. ಮೋಕ್ಷಲಕ್ಷ್ಮಿಯ ತಾಯಿಯಾಗಿವೆ. ಅನಂತ ಗುಣಗಳ ಕಣಿಯಿವೆ. ಸಂಸಾರವನ್ನು ತ್ಯಾಗ ಮಾಡಿಸುವಂಥವುಗಳಾಗಿವೆ. ಯಾವ ಮುನೀಶ್ವರರು ಪ್ರತಿ ದಿವಸ ಇವುಗಳ ಚಿಂತನೆಯನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಗ ಮೋಕ್ಷಾದಿಗಳ ವೈಭವ ಪ್ರಾಪ್ತವಾಗುವುದು ಕಠಿಣವಿಲ್ಲ. ಮಹಾವೀರ ಪ್ರಭುಗಳು ಪುಣ್ಯದ ಉದಯದಿಂದ ದೇವ ವೈಭವದ ಉಪಭೋಗವನ್ನು ಮಾಡಿ ಜಗದ್ಗುರು ತೀರ್ಥಂಕರರಾದರು. ಕುಮಾರ ಅವಸ್ಥೆಯಲ್ಲಿ ಕರ್ಮಗಳನ್ನು ನಾಶಗೊಳಿಸಿದರು. ಹಾಗೂ ಅವರಿಗೆ ಮೋಹ ಪ್ರಾಪ್ತವಾಗಲು ಕಾರಣಗಳಾದ ದೇಹ ಭೋಗಗಳಿಂದ ಪರಮ ವೈರಾಗ್ಯ ಉತ್ಪನ್ನವಾಯಿತು. ದೀಕ್ಷೆಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ನಾನು ಅವರ ಸ್ತುತಿ ಮತ್ತು ಅವರಿಗೆ 100 ನಮಸ್ಕಾರಗಳನ್ನು ಮಾಡುತ್ತೇನೆ. ಇಲ್ಲಿಗೆ
11ನೇ ಅಧ್ಯಾಯವು ಪೂರ್ಣವಾಗುತ್ತದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ 12ನೇ ಅಧ್ಯಾಯವು ಮುಂದುವರಿಯಲಿದೆ. ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಆಚಾರ್ಯ ಶ್ರೀ सकल कीर्ति महाराज की जय हो. अहिंसा परमो धर्म की जय हो.